RTI ಕಮಿಷನರ್ ಬಗ್ಗೆ ನಾನು ಕೂಡ ವಿರೋಧ ಪಕ್ಷದ ನಾಯಕನಾಗಿ ಚರ್ಚೆ ಮಾಡಿದ್ದೀರಿ. ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದರಲ್ಲಿ ನಾನು ಕೂಡ ಸಲಹೆಯನ್ನು ಕೊಟ್ಟಿದ್ದೀನಿ. ನಾನು ಕೊಟ್ಟಿರೋವಂಥ ಸಲಹೆಗಳನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಯಾಕಂದರೆ ಇದು ಸರ್ಕಾರದ ಒಂದು ಕೆಲಸ ಮಾಡೋವಂಥದ್ದು, ಸರಿಯಾದ ವ್ಯಕ್ತಿಗಳು ಆಯ್ಕೆ ಆಗಬೇಕು ಅನ್ನೋದು ಉದ್ದೇಶದಿಂದ ಸಲಹೆಗಳನ್ನು ಕೊಟ್ಟಿದ್ದೀನಿ. ಇನ್ನು ಬಿಗ್ ಬಾಸ್ದ ಸುಮಾರು 34-35 ಜನ ಇದ್ದಾರೆ. ಒಟ್ಟು 200ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ದಾರೆ. ಓಕೆ, ಅಷ್ಟೇ ಅಲ್ಲ. ಬಿಗ್ ಬಾಸ್ ಸಂಬಂಧಪಟ್ಟಂಗೆ ಸರ್, ರಾಜಕೀಯವಾಗಿ ಸಾಕಷ್ಟು ಜಟಾಪಟಿ ಆಗ್ತಿದೆ. ಏನೋ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋಂಥ ಚರ್ಚೆ. ಸುದೀಪ್ ಬಿಜೆಪಿ ಜೊತೆ ಜಾಸ್ತಿ ಸಖ್ಯ ಇದೆ, ಸಂಪರ್ಕ ಇದೆ. ಅವ್ರು ಡಿ ಕೆ ಶಿ ಅವರು ಹಿಂದಿನ ಹೇಳಿಕೆ ನೆಟ್ಟು ಬಡ್ಡು ಸರಿ ಮಾಡ್ತಾ ಅದರ ಪರಿಣಾಮ ಏನು ಎಲ್ಲವೂ ಚರ್ಚೆ ಆಗ್ತಾ ಇದೆ. ನೋಡಿ, ಪರಿಸರ ಮಾಲಿನ್ಯಕ್ಕೆ ಏನಾನ ಕರೆಕ್ಟಾಗಿ ಅವರು ತನಿಖೆ ಮಾಡಿಬಿಟ್ರೆ ಈ ಥರದ್ದು ಒಂದು 10 ಲಕ್ಷ ಕೇಸು ಕರ್ನಾಟಕದಲ್ಲಿ ಸಿಕ್ಕೋತದೆ. ಈ ಕಬ್ಬು ಫ್ಯಾಕ್ಟ್ರಿಗಳಿದೆಯಲ್ಲ, ಇಂಡಸ್ಟ್ರೀಸ್ ಇದೆ, ಬೇಕಾದಷ್ಟಿದೆ, ಲೆಕ್ಕ ಇಲ್ಲದಷ್ಟಿದೆ. ಬಿಗ್ ಬಾಸ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಅದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಹಿಂದೆ ನೆಟ್ಟು ಬೋಲ್ಟ್ ಅನ್ನೋ ಒಂದು ಚಾಲು ಬಹಳ ಆಗಿತ್ತು ಸಿನಿಮಾ ರಂಗದ ಮೇಲೆ. ಸೊ ಅದರ ಒಂದು ಪ್ರಯುಕ್ತನೋ ಏನೋ ಒಂದು ಸಣ್ಣ ವಿಚಾರ, ಇದೇನಂತ ಇದಲ್ಲ, ಸಣ್ಣ ವಿಚಾರ ಅವ್ರಿಗೆ ಸರಿ ಮಾಡುವ ಅಂತ ಹೇಳ್ಬೋದಾಗಿತ್ತು. ಈ ಥರ ಪರ್ಟಿಕ್ಯುಲರಾಗಿ ಈ ಚಿತ್ರರಂಗದ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಒಳ್ಳೆಯದಲ್ಲ. ಮತ್ತು ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ದರು? 12 ದಿನ ಏನು ಇವ್ರಿಗೆ ಜ್ಞಾನ ಇರಲಿಲ್ವ? ಇವ್ರಿಗೆ 11 ದಿನ ಯಾವ ಲೋಕದಲ್ಲಿದ್ದರು? ಅವ್ರ ಪರ್ಮಿಷನ್ ತಗೊಳ್ಳೋವಾಗೆ, ಪ್ರಾರಂಭ ಮಾಡೋವಾಗೆ ಇವೆಲ್ಲ ಮಾಡಬೇಕಾಯಿತು. ಅವಾಗೇ ನೀರು ಹೋಗ್ತಾ ಇತ್ತಲ್ಲ. ಅಂದರೆ ಇನ್ನೂ ರೆಡಿ ಆದಾಗೆ ಬೇಕಾದಷ್ಟು ಅಲ್ಲಿಂದ ಅಲ್ಲಿ ಕೆಲಸ ಮಾಡೋರೆಲ್ಲ ಇದ್ದರು, ಟ್ಯಾಪ್ ಇತ್ತು, ನೀರಿತ್ತು, ಎಲ್ಲ ಹೋಗ್ತಾ ಇತ್ತು. ಅವಾಗ ಯಾಕೆ ಮಾಡಲಿಲ್ಲ? ದ್ವೇಷದ ರಾಜಕಾರಣ ಒಳ್ಳೆಯದಲ್ಲ. ದ್ವೇಷದ ರಾಜಕಾರಣ ಒಳ್ಳೆಯದಲ್ಲ. ಸುದೀಪ್ ಇರ್ಬೋದು ಅಥವಾ ಇನ್ನೊಬ್ಬರು ಇರ್ಬೋದು. ಇದೊಂದು ಚಲನಚಿತ್ರ ಅನ್ನೋದು ಮನರಂಜನಾ ಕಾರ್ಯಕ್ರಮ. ಇದರಲ್ಲಿ ರಾಜಕಾರಣ ತರುವಂಥದ್ದು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ. ತಪ್ಪಾಗಿದ್ರೆ ತಪ್ಪೇ. ಈಗ ಚಲನಚಿತ್ರ ಬರಲ್ಲ ಸರ್, ಅದು ನೀವು ಮನರಂಜನೆ ಚಿಕ್ಕಕ್ಕೆ ಬರುತ್ತೆ. ಇದಕ್ಕೆ ಚಲನಚಿತ್ರ ಫಿಲ್ಮ್ ಬರೋದಿಲ್ಲ. ಅಲ್ಲ, ನಡೆಸ್ತಾ ಇರೋರು 2 ವರ್ಷ ನೋಟಿಸ್ ಕೊಟ್ಟಿದ್ದಾರೆ, ರಿಪ್ಲೈ ಮಾಡಿಲ್ಲ ಅಂತ ಕಾಣಿಸ್ತಾ ಮುಚ್ಚಿದ್ದಾರೆ. ಸರಿ, ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ಳಿ. ಅದನ್ನು ಮುಂಚೆನೇ ತೆಗೆದುಕೊಂಡಿದ್ರೆ ಅಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾಯಿದ್ರು, ಅವರ ಉದ್ಯೋಗ ಉಳಿತಾ ಇತ್ತು. ಇದು ಹಲವಾರು ಪ್ರಶ್ನೆಗಳು ಬರ್ತದೆ. ಏನು ನಡೀತಿರ್ಲಿಲ್ಲ, ಈಗ ಮತ್ತೆ ಶೋ ಶುರುವಾಗಿದೆ. ಮತ್ತೆ ಈಗ ಶೋ ಶುರುವಾದ್ಮೇಲೆ ನೀರು, ಕರೆಂಟ್ ಅನ್ನುವಂಥದ್ದೆಲ್ಲ ಶುರುವಾಗಿರುವಂಥದ್ದು. ಮಾಲಿನ್ಯ ಆಯಿತು, ಅದು ಪ್ರಾರಂಭದಲ್ಲೇ ಫಸ್ಟ್ ದಿನವೇ ನೀರೆಲ್ಲ ಬಂದಿರ್ತೈತಲ್ಲ. 12 ದಿನ ಆದಮೇಲೆ ನೀರು ಬಂತ? 12 ದಿನ ಆದಮೇಲೆ ನೀರು ಬಂದಿದ್ರೆ ಪರವಾಗಿಲ್ಲ. ಓಕೆ, ನೋಡಿ, ತಪ್ಪನ್ನ ನಾನು ಸಮರ್ಥನೆ ಮಾಡೋಕ್ಕೆ ಹೋಗಲ್ಲ. ಅವ್ರದ್ದೇನು ತಪ್ಪು ಮಾಡಿದರೆ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ನ್ಯಾಯಾಲಯಗಳಿದೆ, ನ್ಯಾಯಾಲಯಕ್ಕೆ ಅಪೀಲ್ ಮಾಡಲಿ. ತಪ್ಪಾಗಿರೋದನ್ನ ಏನು ಕ್ರಮ ತೆಗೆದುಕೊಳ್ಬೇಕೋ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ. ಅದ್ರ ಜೊತೆಗೆ ಈ ನಟ್ಟು ಬೋಲ್ಟು ಸಿಸ್ಟಮು ಒಳ್ಳೆಯದಲ್ಲ. ಧನ್ಯವಾದ. RTI ಕಮಿಷನರ್ ಬಗ್ಗೆ ನಾನು ಕೂಡ ವಿರೋಧ ಪಕ್ಷದ ನಾಯಕನಾಗಿ ಚರ್ಚೆ ಮಾಡಿದ್ದೀರಿ. ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದರಲ್ಲಿ ನಾನು ಕೂಡ ಸಲಹೆಯನ್ನು ಕೊಟ್ಟಿದ್ದೀನಿ. ನಾನು ಕೊಟ್ಟಿರೋವಂಥ ಸಲಹೆಗಳನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಯಾಕಂದರೆ ಇದು ಸರ್ಕಾರದ ಒಂದು ಕೆಲಸ ಮಾಡೋವಂಥದ್ದು, ಸರಿಯಾದ ವ್ಯಕ್ತಿಗಳು ಆಯ್ಕೆ ಆಗಬೇಕು ಅನ್ನೋದು ಉದ್ದೇಶದಿಂದ ಸಲಹೆಗಳನ್ನು ಕೊಟ್ಟಿದ್ದೀನಿ. ಇನ್ನು ಬಿಗ್ ಬಾಸ್ದ ಸುಮಾರು 34-35 ಜನ ಇದ್ದಾರೆ. ಒಟ್ಟು 200ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ದಾರೆ. ಓಕೆ, ಅಷ್ಟೇ ಅಲ್ಲ. ಬಿಗ್ ಬಾಸ್ ಸಂಬಂಧಪಟ್ಟಂಗೆ ಸರ್, ರಾಜಕೀಯವಾಗಿ ಸಾಕಷ್ಟು ಜಟಾಪಟಿ ಆಗ್ತಿದೆ. ಏನೋ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋಂಥ ಚರ್ಚೆ. ಸುದೀಪ್ ಬಿಜೆಪಿ ಜೊತೆ ಜಾಸ್ತಿ ಸಖ್ಯ ಇದೆ, ಸಂಪರ್ಕ ಇದೆ. ಅವ್ರು ಡಿ ಕೆ ಶಿ ಅವರು ಹಿಂದಿನ ಹೇಳಿಕೆ ನೆಟ್ಟು ಬಡ್ಡು ಸರಿ ಮಾಡ್ತಾ ಅದರ ಪರಿಣಾಮ ಏನು ಎಲ್ಲವೂ ಚರ್ಚೆ ಆಗ್ತಾ ಇದೆ. ನೋಡಿ, ಪರಿಸರ ಮಾಲಿನ್ಯಕ್ಕೆ ಏನಾನ ಕರೆಕ್ಟಾಗಿ ಅವರು ತನಿಖೆ ಮಾಡಿಬಿಟ್ರೆ ಈ ಥರದ್ದು ಒಂದು
10 ಲಕ್ಷ ಕೇಸು ಕರ್ನಾಟಕದಲ್ಲಿ ಸಿಕ್ಕೋತದೆ. ಈ ಕಬ್ಬು ಫ್ಯಾಕ್ಟ್ರಿಗಳಿದೆಯಲ್ಲ, ಇಂಡಸ್ಟ್ರೀಸ್ ಇದೆ, ಬೇಕಾದಷ್ಟಿದೆ, ಲೆಕ್ಕ ಇಲ್ಲದಷ್ಟಿದೆ. ಬಿಗ್ ಬಾಸ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಅದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಹಿಂದೆ ನೆಟ್ಟು ಬೋಲ್ಟ್ ಅನ್ನೋ ಒಂದು ಚಾಲು ಬಹಳ ಆಗಿತ್ತು ಸಿನಿಮಾ ರಂಗದ ಮೇಲೆ. ಸೊ ಅದರ ಒಂದು ಪ್ರಯುಕ್ತನೋ ಏನೋ ಒಂದು ಸಣ್ಣ ವಿಚಾರ, ಇದೇನಂತ ಇದಲ್ಲ, ಸಣ್ಣ ವಿಚಾರ ಅವ್ರಿಗೆ ಸರಿ ಮಾಡುವ ಅಂತ ಹೇಳ್ಬೋದಾಗಿತ್ತು. ಈ ಥರ ಪರ್ಟಿಕ್ಯುಲರ್ ಆಗಿ ಈ ಚಿತ್ರರಂಗದ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಒಳ್ಳೆಯದಲ್ಲ. ಮತ್ತು ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ದರು? 12 ದಿನ ಏನು ಇವ್ರಿಗೆ ಜ್ಞಾನ ಇರಲಿಲ್ವ ಇವ್ರಿಗೆ? 11 ದಿನ ಯಾವ ಲೋಕದಲ್ಲಿದ್ದರು? ಅವ್ರ ಪರ್ಮಿಷನ್ ತಗೊಳ್ಳೋವಾಗೆ, ಪ್ರಾರಂಭ ಮಾಡೋವಾಗೆ ಇವೆಲ್ಲ ಮಾಡಬೇಕಾಯಿತು. ಅವಾಗೇ ನೀರು ಹೋಗ್ತಾ ಇತ್ತಲ್ಲ. ಅಂದರೆ ಇನ್ನೂ ರೆಡಿ ಆದಾಗೆ ಬೇಕಾದಷ್ಟು ಅಲ್ಲಿಂದ ಅಲ್ಲಿ ಕೆಲಸ ಮಾಡೋರೆಲ್ಲ ಇದ್ದರು, ಟ್ಯಾಪ್ ಇತ್ತು, ನೀರಿತ್ತು, ಎಲ್ಲ ಹೋಗ್ತಾ ಇತ್ತು. ಅವಾಗ ಯಾಕೆ ಮಾಡಲಿಲ್ಲ? ದ್ವೇಷದ ರಾಜಕಾರಣ ಒಳ್ಳೆಯದಲ್ಲ. ದ್ವೇಷದ ರಾಜಕಾರಣ ಒಳ್ಳೆಯದಲ್ಲ. ಸುದೀಪ್ ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು. ಇದೊಂದು ಚಲನಚಿತ್ರ ಅನ್ನೋದು ಮನರಂಜನಾ ಕಾರ್ಯಕ್ರಮ. ಇದರಲ್ಲಿ ರಾಜಕಾರಣ ತರುವಂಥದ್ದು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ. ತಪ್ಪಾಗಿದ್ರೆ ತಪ್ಪೇ. ಈಗ ಚಲನಚಿತ್ರ ಬರಲ್ಲ ಸರ್, ಅದು ನೀವು ಮನೋರಂಜನೆ ಚಿಕ್ಕಕ್ಕೆ ಬರುತ್ತೆ. ಇದಕ್ಕೆ ಚಲನಚಿತ್ರ ಫಿಲ್ಮ್ ಬರೋದಿಲ್ಲ. ಅಲ್ಲ, ನಡೆಸ್ತಾ ಇರೋರು 2 ವರ್ಷ ನೋಟಿಸ್ ಕೊಟ್ಟಿದ್ದಾರೆ, ರಿಪ್ಲೈ ಮಾಡಿಲ್ಲ ಅಂತ ಕಾಣಿಸ್ತಾ ಮುಚ್ಚಿದ್ದಾರೆ. ಸರಿ, ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ಳಿ. ಅದನ್ನು ಮುಂಚೆನೇ ತೆಗೆದುಕೊಂಡಿದ್ರೆ ಅಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾಯಿದ್ರು, ಅವರ ಉದ್ಯೋಗ ಉಳಿತಾ ಇತ್ತು. ಇದು ಹಲವಾರು ಪ್ರಶ್ನೆಗಳು ಬರ್ತದೆ. ಏನು ನಡೀತಿರ್ಲಿಲ್ಲ, ಈಗ ಮತ್ತೆ ಶೋ ಶುರುವಾಗಿದೆ. ಮತ್ತೆ ಈಗ ಶೋ ಶುರುವಾದ್ಮೇಲೆ ನೀರು, ಕರೆಂಟ್ ಅನ್ನುವಂಥದ್ದೆಲ್ಲ ಶುರುವಾಗಿರುವಂಥದ್ದು. ಮಾಲಿನ್ಯ ಆಯಿತು, ಅದು ಪ್ರಾರಂಭದಲ್ಲೇ ಫಸ್ಟ್ ದಿನವೇ ನೀರೆಲ್ಲ ಬಂದಿರ್ತೈತಲ್ಲ. 12 ದಿನ ಆದಮೇಲೆ ನೀರು ಬಂತ? 12 ದಿನ ಆದಮೇಲೆ ನೀರು ಬಂದಿದ್ರೆ ಪರವಾಗಿಲ್ಲ. ಓಕೆ, ನೋಡಿ, ತಪ್ಪನ್ನ ನಾನು ಸಮರ್ಥನೆ ಮಾಡೋಕ್ಕೆ ಹೋಗಲ್ಲ. ಅವ್ರದ್ದೇನು ತಪ್ಪು ಮಾಡಿದರೆ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ನ್ಯಾಯಾಲಯಗಳಿದೆ, ನ್ಯಾಯಾಲಯಕ್ಕೆ ಅಪೀಲ್ ಮಾಡಲಿ. ತಪ್ಪಾಗಿರೋದನ್ನ ಏನು ಕ್ರಮ ತೆಗೆದುಕೊಳ್ಬೇಕೋ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ. ಅದ್ರ ಜೊತೆಗೆ ಈ ನಟ್ಟು ಬೋಲ್ಟು ಸಿಸ್ಟಮು ಒಳ್ಳೆಯದಲ್ಲ. ಧನ್ಯವಾದ. RTA ಕಮಿಷನರ್ ಬಗ್ಗೆ ನಾನು ಕೂಡ ವಿರೋಧ ಪಕ್ಷದ ನಾಯಕನಾಗಿ ಚರ್ಚೆ ಮಾಡಿದ್ದೀರಿ. ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದರಲ್ಲಿ ನಾನು ಕೂಡ ಸಲಹೆಯನ್ನು ಕೊಟ್ಟಿದ್ದೀನಿ. ನಾನು ಕೊಟ್ಟಿರೋವಂಥ ಸಲಹೆಗಳನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಯಾಕಂದರೆ ಇದು ಸರ್ಕಾರದ ಒಂದು ಕೆಲಸ ಮಾಡೋವಂಥದ್ದು. ಸರಿಯಾದ ವ್ಯಕ್ತಿಗಳು ಆಯ್ಕೆ ಆಗಬೇಕು ಅನ್ನೋದು ಉದ್ದೇಶದಿಂದ ಸಲಹೆಗಳನ್ನು ಕೊಟ್ಟಿದ್ದೀನಿ. ಇನ್ನು ಬಿಗ್ ಬಾಸ್ದ ಟಾರ್ಗೆಟ್ ಮಾಡಿದ್ದಾರೆ. ಬಿಜೆಪಿ ಜೊತೆ ಜಾಸ್ತಿ ಸಂಪರ್ಕದಲ್ಲಿದ್ದಾರೆ. 34-35 ಜನ ಇದ್ದಾರೆ. ಒಟ್ಟು 200ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ದಾರೆ. ಓಕೆ, ಅಷ್ಟೇ ಅಲ್ಲ. ಬಿಗ್ ಬಾಸ್ ಸಂಬಂಧಪಟ್ಟಂಗೆ ಸರ್, ರಾಜಕೀಯವಾಗಿ ಸಾಕಷ್ಟು ಜಟಾಪಟಿ ಆಗ್ತಿದೆ. ಏನೋ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋಂಥ ಚರ್ಚೆ. ಸುದೀಪ್ ಬಿಜೆಪಿ ಜೊತೆ ಜಾಸ್ತಿ ಸಖ್ಯ ಇದೆ, ಸಂಪರ್ಕ ಇದೆ. ಅವ್ರು DK ಅವರು ಹಿಂದಿನ ಹೇಳಿಕೆ ನೆಟ್ಟು ಬಟ್ಟು ಸರಿ ಮಾಡ್ತಾರೆ, ಅದ್ರ ಪರಿಣಾಮ ಏನು, ಎಲ್ಲವೂ ಚರ್ಚೆ ಆಗ್ತಾ ಇದೆ. ನೋಡಿ, ಪರಿಸರ ಮಾಲಿನ್ಯಕ್ಕೆ ಏನಾನ ಕರೆಕ್ಟಾಗಿ ಅವರು ತನಿಖೆ ಮಾಡಿಬಿಟ್ರೆ ಈ ಥರದ ಒಂದು 10 ಲಕ್ಷ ಕೇಸು ಕರ್ನಾಟಕದಲ್ಲಿ ಸಿಕ್ಕೋತದೆ. ಈ ಕಬ್ಬು ಫ್ಯಾಕ್ಟ್ರಿಗಳಿದೆಯಲ್ಲ, ಇಂಡಸ್ಟ್ರೀಸ್ ಇದೆ, ಬೇಕಾದಷ್ಟಿದೆ, ಲೆಕ್ಕ ಇಲ್ಲದಷ್ಟಿದೆ. ಬಿಗ್ ಬಾಸ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಅದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಹಿಂದೆ ನೆಟ್ಟು ಬೋಲ್ಟ್ ಅನ್ನೋ ಒಂದು ಚಾಲು ಬಹಳ ಆಗಿತ್ತು ಸಿನಿಮಾ ರಂಗದ ಮೇಲೆ. ಸೊ ಅದರ ಒಂದು ಪ್ರಯುಕ್ತನೋ ಏನೋ ಒಂದು ಸಣ್ಣ ವಿಚಾರ, ಇದೇನಂತ ಇದಲ್ಲ, ಸಣ್ಣ ವಿಚಾರ ಅವ್ರಿಗೆ ಸರಿ ಮಾಡುವ ಅಂತ ಹೇಳ್ಬೋದಾಗಿತ್ತು. ಈ ಥರ ಪರ್ಟಿಕ್ಯುಲರ್ ಆಗಿ ಈ ಚಿತ್ರರಂಗದ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಒಳ್ಳೆಯದಲ್ಲ. ಮತ್ತು ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ದರು? 12 ದಿನ ಏನು ಇವ್ರಿಗೆ ಜ್ಞಾನ ಇರಲಿಲ್ವ ಇವ್ರಿಗೆ? 11 ದಿನ ಯಾವ ಲೋಕದಲ್ಲಿದ್ದರು? ಅವ್ರ ಪರ್ಮಿಷನ್ ತಗೊಳ್ಳೋವಾಗೆ, ಪ್ರಾರಂಭ ಮಾಡೋವಾಗೆ ಇವೆಲ್ಲ ಮಾಡಬೇಕಾಯಿತು. ಅವಾಗೇ ನೀರು ಹೋಗ್ತಾ ಇತ್ತಲ್ಲ. ಅಂದರೆ ಇನ್ನೂ ರೆಡಿ ಆದಾಗೆ ಬೇಕಾದಷ್ಟು ಅಲ್ಲಿಂದ ಅಲ್ಲಿ ಕೆಲಸ ಮಾಡೋರೆಲ್ಲ ಇದ್ದರು, ಟ್ಯಾಪ್ ಇತ್ತು, ನೀರಿತ್ತು, ಎಲ್ಲ ಹೋಗ್ತಾ ಇತ್ತು. ಅವಾಗ ಯಾಕೆ ಮಾಡಲಿಲ್ಲ? ದ್ವೇಷದ ರಾಜಕಾರಣ ಒಳ್ಳೆಯದಲ್ಲ.
ದ್ವೇಷದ ರಾಜಕಾರಣ ಒಳ್ಳೆಯದಲ್ಲ. ಸುದೀಪ್ ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು. ಇದೊಂದು ಚಲನಚಿತ್ರ ಅನ್ನೋದು ಮನರಂಜನಾ ಕಾರ್ಯಕ್ರಮ. ಇದರಲ್ಲಿ ರಾಜಕಾರಣ ತರುವಂಥದ್ದು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ. ತಪ್ಪಾಗಿದ್ರೆ ತಪ್ಪೇ. ಈಗ ಚಲನಚಿತ್ರ ಬರಲ್ಲ ಸರ್ ಅದು. ನೀವು ಮನರಂಜನೆ ಚಿಕ್ಕಕ್ಕೆ ಬರುತ್ತೆ, ಇದಕ್ಕೆ ಚಲನಚಿತ್ರ ಫಿಲ್ಮ್ ಬರೋದಿಲ್ಲ. ಅಲ್ಲ, ನಡೆಸ್ತಾ ಇರೋರು 2 ವರ್ಷ ನೋಟಿಸ್ ಕೊಟ್ಟಿದ್ದಾರೆ, ರಿಪ್ಲೈ ಮಾಡಿಲ್ಲ ಅಂತ ಕಾಣಿಸ್ತಾ ಮುಚ್ಚಿದ್ದಾರೆ. ಸರಿ, ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ಳಿ. ಅದನ್ನು ಮುಂಚೆನೇ ತೆಗೆದುಕೊಂಡಿದ್ರೆ ಅಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾಯಿದ್ರು, ಅವರ ಉದ್ಯೋಗ ಉಳಿತಾ ಇತ್ತು. ಇದು ಹಲವಾರು ಪ್ರಶ್ನೆಗಳು ಮುಂಚೆ ಬರ್ತದೆ. ಏನು ನಡೀತಿರ್ಲಿಲ್ಲ, ಈಗ ಮತ್ತೆ ಶೋ ಶುರುವಾಗಿದೆ. ಮತ್ತೆ ಈಗ ಶೋ ಶುರುವಾದ್ಮೇಲೆ ನೀರು ಕರೆಂಟ್ ಅನ್ನುವಂಥದ್ದೆಲ್ಲ ಶುರುವಾಗಿರುವಂಥದ್ದು. ಮಾಲಿನ್ಯ ಆಯಿತು, ಅದು ಪ್ರಾರಂಭದಲ್ಲೇ ಫಸ್ಟ್ ದಿನವೇ ನೀರೆಲ್ಲ ಬಂದಿರ್ತೈತಲ್ಲ. 12 ದಿನ ಆದಮೇಲೆ ನೀರು ಬಂತ? 12 ದಿನ ಆದಮೇಲೆ ನೀರು ಬಂದಿದ್ರೆ ಪರವಾಗಿಲ್ಲ. ಹೋಗ್ಬೇಕಲ್ಲ ಸರ್. ಓಕೆ, ನೋಡಿ, ತಪ್ಪನ್ನ ನಾನು ಸಮರ್ಥನೆ ಮಾಡೋಕ್ಕೆ ಹೋಗಲ್ಲ. ಅವ್ರದ್ದೇನು ತಪ್ಪು ಮಾಡಿದರೆ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ನ್ಯಾಯಾಲಯಗಳಿದೆ, ನ್ಯಾಯಾಲಯಕ್ಕೆ ಅಪೀಲ್ ಮಾಡಲಿ. ತಪ್ಪಾಗಿರೋದನ್ನ ಏನು ಕ್ರಮ ತೆಗೆದುಕೊಳ್ಬೇಕೋ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ. ಅದ್ರ ಜೊತೆಗೆ ಈ ನಟ್ಟು ಬೋಲ್ಟು ಸಿಸ್ಟಮು ಒಳ್ಳೆಯದಲ್ಲ. ಧನ್ಯವಾದ.